Hello friends, welcome to Global Online University. Friends, in this video, we are going to discuss some important MCQs on research aptitude on the topic formulation of hypothesis. Friends, as you all know, we are from Global Online University. We are providing you mock tests on paper 1 for your upcoming KSET 2021. The registration has been started on our Global Online University app and also on our paid WhatsApp group. I wish all the best for all. Then friends, here we are providing you 40 mock tests for paper 1 preparation. Friends, these mock tests are very helpful to boost your paper 1 preparation. Here we are going to attend 40 mock tests, so you will be prepared for nearby 2000 MCQs here, and these mock tests are very helpful to assess your preparation level also. And these mock tests cost only 999 rupees. At 999 you are getting 40 mock tests, and also you are getting notes. You are also getting 1000 MCQs PDF. In the upcoming slides I will explain about it. And friends, one more news is ಈ 40 ಟೆಸ್ಟ್ಗಳು ನಿಮಗೆ ಕನ್ನಡದಲ್ಲಿಯೂ ಕೂಡ ಸಿಗ್ತಾ ಇವೆ. ಹಲವಾರು ವಿದ್ಯಾರ್ಥಿಗಳು ನಮಗೆ ಕೇಳಿದಂತೆ ನಾವು ಕಳೆದ ವರ್ಷದಿಂದ ಈ ಪೇಪರ್ 1ಗೆ ಸಂಬಂಧಿಸಿದಂತೆ ಟೆಸ್ಟ್ಗಳನ್ನು ಕನ್ನಡದಲ್ಲಿಯೂ ಕೂಡ ನೀಡ್ತಾ ಬರ್ತಾ ಇದ್ದೀವಿ. ಇಲ್ಲಿ 40 ಟೆಸ್ಟ್ಗಳು ನೀವು ಪಡಿತೀರಿ ಪೇಪರ್ 1 ರಿಲೇಟೆಡ್. ಅದೇ ರೀತಿ 40 ಟೆಸ್ಟ್ಗಳು ನಿಮಗೆ ಕೇವಲ 999 ರೂಪಾಯಿಗಳಲ್ಲಿ ಲಭ್ಯವಾಗ್ತಾ ಇವೆ. ಈ 40 ಟೆಸ್ಟ್ಗಳು ನಿಮ್ಮ ಸಿದ್ಧತೆಯನ್ನು ಹೆಚ್ಚಿಸಲು ನಿಮಗೆ ತುಂಬಾ ಅನುಕೂಲವಾಗಿವೆ ಅಂತ ನಾವು ಹೇಳ್ಬೋದು. ಇಲ್ಲಿ ನಾವು ಟೆಸ್ಟ್ನ ಒಂದು ಶೆಡ್ಯೂಲನ್ನು ಕೂಡ ಆಲ್ರೆಡಿ ರಿಲೀಸ್ ಮಾಡಿದ್ದೇವೆ. ಆ ಒಂದು ಶೆಡ್ಯೂಲ್ನ ಪ್ರಕಾರ ಟೆಸ್ಟ್ಗಳು ಕಂಡಕ್ಟ್ ಆಗ್ತವೆ. ದೆನ್ ಫ್ರೆಂಡ್, ದಿಸ್ ಇಸ್ ದ ಶೆಡ್ಯೂಲ್ ಆಫ್ ಅವರ್ ಟೆಸ್ಟ್. ಓಕೆ, ವಿ ಹ್ಯಾವ್ ಕಂಪ್ಲೀಟೆಡ್ 8 ಟೆಸ್ಟ್ಸ್ ಟಿಲ್ ನಾವು. ಇಲ್ಲಿವರೆಗೆ ನಾವು 14 ಟೆಸ್ಟ್ಗಳನ್ನು ಫಿನಿಶ್ ಮಾಡಿದ್ದೀವಿ. ಉಳಿದ ಟೆಸ್ಟ್ಗಳನ್ನು ಕೂಡ ನಾವು ಈ ಒಂದು ಸಿಲೆಬಸ್ನಂತೆ ನೀಡ್ತೀವಿ. ಆ್ಯಂಡ್ ಅವರ್ ಲಾಸ್ಟ್ ಟೆಸ್ಟ್ ಈಸ್ ಆನ್ 10th April 2021. On 11th April you are having your KSET. Okay friends, if you go through these tests, here we are providing you 40 mock tests for paper 1. ಇಲ್ಲಿ ನಾವು 40 ಟೆಸ್ಟ್ಗಳನ್ನು ನಿಮ್ಮ ಪೇಪರ್ 1 ಪ್ರಿಪರೇಷನ್ ಸಲುವಾಗಿ ನೀಡ್ತಾ ಇದ್ದೀವಿ. And with this we are also providing you 1000 MCQs PDF. Each unit is going to carry 100 MCQs here. ಇದರ ಜೊತೆಗೆ ನಾವು 1000 MCQಗಳ ಒಂದು ಈ ಬುಕ್ಕನ್ನು ಕೂಡ ನಿಮಗೆ ನೀಡ್ತೀವಿ. ಇಲ್ಲಿ ಪ್ರತಿಯೊಂದು ಯೂನಿಟ್ನ ಮೇಲೆ 100 MCQಗಳನ್ನು ನೀಡಲಾಗಿರ್ತದೆ. You can also download PDF with answers of all the 40 tests. ಈ 40 ಟೆಸ್ಟ್ಗಳ ಒಂದು PDF ಅನ್ನು ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬಹುದು. ಸೊ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಈ ಬುಕ್. ಅದೇ ರೀತಿ ನಾವು ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ಕೂಡ, ಶಾರ್ಟ್ ನೋಟ್ಸನ್ನು ನಿಮಗೆ ನೀಡಬೇಕಂತ ಒಂದು ಈ ಬುಕ್ಕನ್ನು ನಾವು ನಿಮಗೆ ನೀಡ್ತಾ ಬರ್ತೀವಿ. ಈ ಬುಕ್ನಲ್ಲಿ ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ನೀಡಲಾಗಿರ್ತದೆ. ಸೊ ಕಂಪ್ಲೀಟ್ ಸ್ಟಡಿ ಮಟೀರಿಯಲ್ ಯು ಆರ್ ಗೆಟಿಂಗ್ ಹಿಯರ್ ಇನ್ ಇಂಗ್ಲೀಷ್ ಆ್ಯಂಡ್ ಆಲ್ಸೋ ಇನ್ ಕನ್ನಡ ಓನ್ಲಿ at ₹999. Yes friends, if you want to join for these tests, you can send one WhatsApp message to this number. If you have any confusion, if you want to ask, you can contact to this number also. ನೀವು ಈ ಒಂದು KSET 2021 40 mock test ಸೀರೀಸ್ಗೆ ಜಾಯಿನ್ ಆಗಲು ನೀವು ಈ ಕೆಳಗೆ ನೀಡಿರುವ 2 ನಂಬರ್ಗಳಲ್ಲಿ ನೀವು ಯಾವುದಾದ್ರೂ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಕೂಡ ಮಾಡಿ ನಿಮ್ಮ ಡೌಟ್ಗಳನ್ನು ಕೇಳ್ಬೋದು. ನಿಮ್ಗೆ ಏನಾದರೂ ಕಾಲ್ ಮಾಡಿ ಕೇಳೋದೈತಂದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಎಸ್ ಫ್ರೆಂಡ್ಸ್, ಹೌ ಟು ಮೇಕ್ ಪೇಮೆಂಟ್. ದೇರ್ ಆರ್ 2 ways. ಹಣ ಪಾವತಿಸುವುದು ಹೇಗೆ ಅಂತಂದರೆ, ಫಸ್ಟ್ ಗೋ ಟು ಪ್ಲೇ ಸ್ಟೋರ್ ಆ್ಯಂಡ್ ಡೌನ್ಲೋಡ್ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪ್. ನೀವು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಅಂತ ಪ್ಲೇಸ್ಟೋರ್ನಲ್ಲಿ ಟೈಪ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ದೆನ್ ಸೆಲೆಕ್ಟ್ KSET ಪೇಪರ್ 1 ಕೆಟಗರಿ. ದೆನ್ ಅದರ ನಂತರ ನೀವು KSET ಪೇಪರ್ 1 ಕೆಟಗರಿಯನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಆನ್ 999 ಪ್ಲ್ಯಾನ್. 999 ಪ್ಲ್ಯಾನ್ ಮೇಲೆ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಕ್ ಪೇಮೆಂಟ್ ಬೈ ಫಾಲೋಯಿಂಗ್ ದಿ ಇನ್ಸ್ಟ್ರಕ್ಷನ್. ಅಲ್ಲಿ ಮುಂದೆ ಸ್ಕ್ರೀನ್ ಮೇಲೆ ಬರುವ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡೋದ್ರ ಮೂಲಕ ನೀವು ಪೇಮೆಂಟನ್ನು ಮಾಡ್ಬೋದು. ಟೇಕ್ ಸ್ಕ್ರೀನ್ಶಾಟ್ ಆ್ಯಂಡ್ ಸೆಂಡ್ ಅದು. ಅದೇ ರೀತಿ ಅದರ ಒಂದು ಸ್ಕ್ರೀನ್ಶಾಟನ್ನು ಪಡೆದು ನೀವು ನಮಗೆ ಕಳಿಸ್ಬೇಕು. ದೇರ್ ಈಸ್ ಆಲ್ಸೋ ಒನ್ ಮೋರ್ ಮೆಥಡ್. ಯು ಕ್ಯಾನ್ ಡೈರೆಕ್ಟ್ಲಿ ಪೇ ಆನ್ ದಿಸ್ ನಂಬರ್ ವಯಾ ಎನಿ ಮೊಬೈಲ್ ಪೇಮೆಂಟ್ ಸಚ್ ಆಸ್ Paytm ಆ್ಯಂಡ್ ಗೂಗಲ್ ಪೇ. ಅಥವಾ ನೀವು ಈ ಒಂದು ನಂಬರ್ಗೆ 9921768765 ಈ ಒಂದು ನಂಬರ್ಗೆ ನೀವು ಗೂಗಲ್ ಪೇ ಪೇಮೆಂಟ್ Paytm ಮೂಲಕ ನೀವು ಪೇ ಮಾಡ್ಬೋದು. ಎಸ್, ಇಫ್ ಯು ವಾಂಟ್ ಎನಿ ಇನ್ಫಾರ್ಮೇಷನ್ ಫೀಲ್ ಫ್ರೀ ಟು ಕಾಲ್ ಟು ದೀಸ್ 2 ನಂಬರ್ಸ್. ನಿಮ್ಗೆ ಏನಾದರೂ ಡೌಟ್ಸ್ ಇದೆ 2 ನಂಬರ್ಗಳಲ್ಲಿ ನೀವು ಕಾಲ್ ಮಾಡಿ ಕೇಳ್ಬೋದು.
And friends, once if you subscribe for our KSET 40 mock test series, then you will be added to our paid WhatsApp group, which is especially made for the KSET 2021 paper 1 preparation. Here you will get the links of the 40 tests, PDF you can download here. You can discuss on MCQs with your friends and with our team members. ಅದೇ ರೀತಿ ನೀವು ಒಂದು ಸಾರಿ ಹಣವನ್ನು ಪಾವತಿಸಿದರೆ ನಿಮ್ಮನ್ನು ಪೇಡ್ ವಾಟ್ಸಪ್ ಗ್ರೂಪ್ನಲ್ಲಿ ಆ್ಯಡ್ ಮಾಡಲಾಗ್ತದೆ. ಅಲ್ಲಿ ನೀವು 40 ಟೆಸ್ಟ್ಗಳ ಲಿಂಕ್ಸನ್ನು ಪಡಿತೀರಿ. PDF ಗಳನ್ನು ಕೂಡ ನೀವು ಇಲ್ಲಿಂದನೇ ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೂಡ ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನೀವು ಕೇಳಬಹುದು. ಆ್ಯಂಡ್ ಫ್ರೆಂಡ್ಸ್, ಯು ಕ್ಯಾನ್ ಆಲ್ಸೋ ಸಬ್ಸ್ಕ್ರೈಬ್ ಟು ಅವರ್ Global Online University Telegram group, and the link will be given in the description box. Otherwise, if you type KSET 2021 exam preparation in Telegram, you will get this group and you can join. ಅದೇ ರೀತಿ ನೀವು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಇದು ಎಲ್ಲರಿಗೂ ಕೂಡ ಓಪನ್ ಇದೆ. ಟೆಲಿಗ್ರಾಮ್ನಲ್ಲಿ ನೀವು KSET 2021 ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಟೈಪ್ ಮಾಡಿದರೆ ಈ ಒಂದು ಗ್ರೂಪ್ ನಿಮಗೆ ಬರ್ತದೆ, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ. Okay, let us move to the questions. Here the question is, what type of research would be least likely to include a research hypothesis? Option A, intervention research. Option B, associational research. Option C, descriptive research. Option D, none of the above. ಯಾವ ರೀತಿಯ ಸಂಶೋಧನೆಯಲ್ಲಿ ನಾವು ಹೈಪೋಥೆಸಿಸ್ ಅನ್ನು ಬಳಸ್ತೀವಿ? ಓಕೆ, ಪ್ಲೀಸ್ ರಿಮೆಂಬರ್, ಯಾವ ರೀತಿ ಒಂದು ಸಂಶೋಧನೆಯಲ್ಲಿ ನಾವು ಹೈಪೋಥೆಸಿಸ್ ಊಹೆಯನ್ನು ಬಳಸ್ತೀವಿ. ಆಪ್ಷನ್ ಎ ಹಸ್ತಕ್ಷೇಪ ಸಂಶೋಧನೆ, ಆಪ್ಷನ್ ಬಿ ಸಹಾಯಕ ಸಂಶೋಧನೆ, ಆಪ್ಷನ್ ಸಿ ವಿವರಣಾತ್ಮಕ ಸಂಶೋಧನೆ, ಆಪ್ಷನ್ ಡಿ ಯಾವುದು ಅಲ್ಲ. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಡಿಸ್ಕ್ರಿಪ್ಟಿವ್ ರಿಸರ್ಚ್. Yes, in descriptive research, okay, this descriptive research, it is a type of research which would be least likely to include research hypothesis. Yes, ಇಲ್ಲಿ ಸರಿಯಾದ ಉತ್ತರ ವಿವರಣಾತ್ಮಕ ಸಂಶೋಧನೆ. ವಿವರಣಾತ್ಮಕ ಸಂಶೋಧನೆಯಲ್ಲಿ ಹೈಪೋಥೆಸಿಸ್ ಬಳಕೆ ಲೀಸ್ಟ್ ಇಂಪಾರ್ಟೆನ್ಸ್ ಅನ್ನು ಹೊಂದಿರ್ತದೆ. And friends, descriptive research means it aims to accurately and systematically describes a population, situation or any phenomena, and it can answer what, where, when, how questions, but not why. Please remember this line. Descriptive research will answer the questions what, where, when and how, but not why. ಈ ಡಿಸ್ಕ್ರಿಪ್ಟಿವ್ ರಿಸರ್ಚ್ನಲ್ಲಿ ನಾವು ಏನು, ಎಲ್ಲಿ, ಯಾಕೆ, ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಪಡಿತೀವಿ. ಆದರೆ ವಾಯ್ ಅಂದರೆ ಏಕೆ ಎಂಬ ಪ್ರಶ್ನೆಗೆ ನಾವು ಉತ್ತರವನ್ನು ಪಡೆಯೋದಿಲ್ಲ. ಸೊ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಡಿಸೈನ್ ಕ್ಯಾನ್ ಯೂಸ್ ವೈಡ್ ವೆರೈಟಿ ಆಫ್ ರಿಸರ್ಚ್ ಮೆಥಡ್ ಟು ಇನ್ವೆಸ್ಟಿಗೇಟ್ ಒನ್ ಆರ್ ಮೋರ್ ವೇರಿಯೇಬಲ್ಸ್. ಅದೇ ರೀತಿ ಇಲ್ಲಿ ನಾವು ಹಲವಾರು ರಿಸರ್ಚ್ ಮೆಥಡ್ಗಳನ್ನು ಕೂಡ ಬಳಕೆ ಮಾಡ್ತೀವಿ. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. It is best to use the method of working multiple hypotheses. Option A, during the final stage of research. Option B, while planning your research study. Option C, at the time of publishing the result. Option D, none of the above. Yes, when we are using multiple hypotheses, ಯಾವ ಒಂದು ಸಂದರ್ಭದಲ್ಲಿ ನಾವು ಮಲ್ಟಿಪಲ್ ಹೈಪೋಥೆಸಿಸ್ ಅನ್ನು ಬಳಕೆ ಮಾಡ್ತೀವಿ. ಈ ಒಂದು ವರ್ಡನ್ನು ನೀವು ಇಂಗ್ಲೀಷ್ನಲ್ಲಿ ನೆನಪಿಡಿ, ಮಲ್ಟಿಪಲ್ ಹೈಪೋಥೆಸಿಸ್. ಓಕೆ, ಮಲ್ಟಿಪಲ್ ಹೈಪೋಥೆಸಿಸ್ ಅನ್ನು ನಾವು ಯಾವಾಗ ಬಳಕೆ ಮಾಡ್ತೀವಿ? ಆಪ್ಷನ್ ಎ, ಸಂಶೋಧನೆಯ ಅಂತಿಮ ಹಂತಗಳಲ್ಲಿ. ಆಪ್ಷನ್ ಬಿ, ನಿಮ್ಮ ಸಂಶೋಧನಾ ಅಧ್ಯಯನವನ್ನು ಯೋಜಿಸುವಾಗ. ಆಪ್ಷನ್ ಸಿ, ಫಲಿತಾಂಶಗಳನ್ನು ಪ್ರಕಟಿಸುವ ಸಂದರ್ಭದಲ್ಲಿ. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. Yes friends, while planning for your research study, we use working multiple hypotheses. Please remember it. At the time of planning of research study, we have to use multiple hypotheses. ಸಂಶೋಧನೆಯ ಅಧ್ಯಯನವನ್ನು ಯೋಜಿಸುವ ಸಮಯದಲ್ಲಿ ನಾವೇನು ಮಾಡ್ತೀವಿ? ಈ ಮಲ್ಟಿಪಲ್ ಹೈಪೋಥೆಸಿಸ್ ಅನ್ನು ಬಳಕೆ ಮಾಡ್ತೀವಿ. Yes, the next question is the basis on which assumptions are formulated. Option A, cultural background of the study, the cultural background of the country. Option B, universities. Option C, specific characteristics of the castes. Option D, all of the above. Okay, ಯಾವುಗಳ ಆಧಾರದ ಮೇಲೆ ನಾವು ಊಹೆಗಳನ್ನು ಅಂದರೆ ಹೈಪೋಥೆಸಿಸ್ ಅನ್ನು ಫಾರ್ಮುಲೇಟ್ ಮಾಡ್ತೀವಿ?
ಎಸ್ ಆಪ್ಷನ್ ಎ ದೇಶದ ಸಾಂಸ್ಕೃತಿಕ ಹಿನ್ನೆಲೆ, ಆಪ್ಷನ್ ಬಿ ವಿಶ್ವವಿದ್ಯಾಲಯಗಳು, ಆಪ್ಷನ್ ಸಿ ಜಾತಿಗಳ ನಿರ್ದಿಷ್ಟ ಗುಣಲಕ್ಷಣಗಳು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಐ ಹೋಪ್ ಯು ಗಾಟ್ ದ ಆನ್ಸರ್, ವೆರಿ ಈಸಿ ಇಟ್ ಈಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. Yes, on the basis of cultural background, university, specific characteristics of the caste or group, we are going to make hypothesis. ದೇಶದ ಸಾಂಸ್ಕೃತಿಕ ಹಿನ್ನೆಲೆ ಆಧಾರದ ಮೇಲೆ, ವಿಶ್ವವಿದ್ಯಾಲಯಗಳ ಆಧಾರದ ಮೇಲೆ, ಜಾತಿಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಹೈಪೋಥೆಸಿಸ್ ಅನ್ನು ಮಾಡ್ತೀವಿ. Yes, let us move to the next question. A good hypothesis should be, ಒಂದು ಒಳ್ಳೆಯ ಹೈಪೋಥೆಸಿಸ್ ಹೇಗಿರ್ತದೆ? ಆಪ್ಷನ್ ಎ ಫಾರ್ಮುಲೇಟೆಡ್ ಇನ್ ಸಚ್ ಅ ವೇ ದ್ಯಾಟ್ ಇಟ್ ಕ್ಯಾನ್ ಬಿ ಟೆಸ್ಟೆಡ್ ಬೈ ದ ಡೇಟಾ, ಆಪ್ಷನ್ ಬಿ ಪ್ರಿಸೈಸ್, ಸ್ಪೆಸಿಫಿಕ್ ಆ್ಯಂಡ್ ಕನ್ಸಿಸ್ಟೆಂಟ್ ವಿತ್ ಮೋಸ್ಟ್ ನೋನ್ ಫ್ಯಾಕ್ಟ್ಸ್, ಆಪ್ಷನ್ ಸಿ ಆಫ್ ಲಿಮಿಟೆಡ್ ಸ್ಕೋಪ್ ಆ್ಯಂಡ್ ಶುಡ್ ನಾಟ್ ಹ್ಯಾವ್ ಗ್ಲೋಬಲ್ ಸಿಗ್ನಿಫಿಕೆನ್ಸ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಎಸ್, ಒಳ್ಳೆಯ ಕಲ್ಪನೆ ಅಥವಾ ಒಳ್ಳೆಯ ಹೈಪೋಥೆಸಿಸ್ ಹೇಗಿರ್ತದೆ ಅಂತಂದರೆ, ಆಪ್ಷನ್ ಎ ಡೇಟಾದಿಂದ ಅದನ್ನು ಪರೀಕ್ಷಿಸಬಹುದಾದ ರೀತಿಯಲ್ಲಿ ರೂಪಿಸಲಾಗಿರುತ್ತದೆ, ಆಪ್ಷನ್ ಬಿ ನಿಖರವಾದ, ನಿರ್ದಿಷ್ಟವಾದ ಮತ್ತು ಹೆಚ್ಚು ತಿಳಿದಿರುವ ಸಂಗತಿಗಳಿಗೆ ಅನುಗುಣವಾಗಿರುತ್ತದೆ, ಆಪ್ಷನ್ ಸಿ ಸೀಮಿತ ವ್ಯಾಪ್ತಿ ಮತ್ತು ಜಾಗತಿಕ ಮಹತ್ವವನ್ನು ಹೊಂದಿರಬಾರದು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಫಾರ್ಮುಲೇಟೆಡ್ ಸಚ್ ಅ ವೇ ದ್ಯಾಟ್ ಇಟ್ ಕ್ಯಾನ್ ಬಿ ಟೆಸ್ಟೆಡ್ ಬೈ ದ ಡೇಟಾ. ಎಸ್, ಗುಡ್ ಹೈಪೋಥೆಸಿಸ್, ಇಟ್ ಈಸ್ ಟೆಸ್ಟೇಬಲ್. ಯಾವುದೇ ಒಂದು ಒಳ್ಳೆಯ ಹೈಪೋಥೆಸಿಸ್ ಅದು ಪರೀಕ್ಷಿಸಲು ನಮಗೆ ಸಹಾಯವಾಗಿರ್ತದೆ, ಪರೀಕ್ಷೆಯನ್ನು ನಾವು ಮಾಡ್ಬೋದು. ಇದು ಒಂದು ಗುಡ್ ಹೈಪೋಥೆಸಿಸ್ನ ಒಂದು ಕ್ಯಾರೆಕ್ಟರಿಸ್ಟಿಕ್. ಎಸ್, ಅವಾಗ ನಾವು ಡೇಟಾದಿಂದ ಹೈಪೋಥೆಸಿಸನ್ನು ಪರೀಕ್ಷೆ ಮಾಡ್ಬೋದು. ಸೊ ಡೇಟಾದಿಂದ ಅದನ್ನು ಪರೀಕ್ಷಿಸಬಹುದಾದ ರೀತಿಯಲ್ಲಿ ರೂಪಿಸಲಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಎಸ್, ಅ ಗುಡ್ ಹೈಪೋಥೆಸಿಸ್ ಶುಡ್ ಬಿ ಫಾರ್ಮುಲೇಟೆಡ್ ಇನ್ ಸಚ್ ಅ ವೇ ದ್ಯಾಟ್ ಇಟ್ ಕ್ಯಾನ್ ಬಿ ಟೆಸ್ಟೆಡ್ ಬೈ ದ ಡೇಟಾ. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್ a variable that is presumed to cause a change in another variable is called, option A categorical variable, option B a independent variable, option C an independent variable, option D an intervening variable. A variable that is caused to change in another variable. ಓಕೆ, ಮತ್ತೊಂದು ವೇರಿಯೇಬಲ್ನಲ್ಲಿ ಬದಲಾವಣೆಯನ್ನು ಉಂಟು ಮಾಡುವ ವೇರಿಯೇಬಲ್ ಯಾವುದು? ವರ್ಗೀಯ ವೇರಿಯೇಬಲ್, ಅವಲಂಬಿತ ವೇರಿಯೇಬಲ್, ಸ್ವತಂತ್ರ ವೇರಿಯೇಬಲ್, ಮಧ್ಯಂತರ ವೇರಿಯೇಬಲ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಇಟ್ ಈಸ್ ನೋನ್ ಆಸ್ ದಿ ಇಂಡಿಪೆಂಡೆಂಟ್ ವೇರಿಯೇಬಲ್. ಎಸ್, ದ ವೇರಿಯೇಬಲ್ ವಿಚ್ ಈಸ್ causing to change in another variable, that is known as the independent variable. ಯಾವ ಒಂದು ವೇರಿಯೇಬಲ್ ಇನ್ನೊಂದು ವೇರಿಯೇಬಲ್ನಲ್ಲಿ ಬದಲಾವಣೆಯನ್ನು ಉಂಟು ಮಾಡ್ತದೆ, ಆ ವೇರಿಯೇಬಲ್ ನಾವು ಏನಂತ ಕರಿತೀವಿ? ಸ್ವತಂತ್ರ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್, and here variable means it is a variable that stands alone, isn't changed by the other variables, is known as the independent variable. Yes, independent variable means it is a variable. Yes, it stands alone, it doesn't change by the other variables. Okay, so for example someone's age might be independent variable. Yes, ಬೇರೆಯವರ ವಯಸ್ಸು ನಿಮಗೆ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿದೆ. Yes, the next question is, formulation of hypothesis may not be required in, option A survey method, option B historical studies, option C experimental studies, option D normative studies. ಊಹೆಯ ಸೂತ್ರೀಕರಣ ಯಾವ ವಿಧಾನದಲ್ಲಿ ಅಗತ್ಯ ಇರುವುದಿಲ್ಲ, ಅಂದರೆ ಯಾವ ಒಂದು ವಿಧಾನದಲ್ಲಿ ನಾವು ಹೈಪೋಥೆಸಿಸನ್ನು ಬಳಕೆ ಮಾಡೋದಿಲ್ಲ. ಉದಾಹರಣೆಗೆ ಸಮೀಕ್ಷೆ, ಆಪ್ಷನ್ ಎ ಸಮೀಕ್ಷೆ ವಿಧಾನ, ಆಪ್ಷನ್ ಬಿ ಐತಿಹಾಸಿಕ ಅಧ್ಯಯನಗಳು, ಆಪ್ಷನ್ ಸಿ ಪ್ರಾಯೋಗಿಕ ಅಧ್ಯಯನಗಳು, ಆಪ್ಷನ್ ಡಿ ಸಾಮಾನ್ಯ ಅಧ್ಯಯನಗಳು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಹಿಸ್ಟಾರಿಕಲ್ ಸ್ಟಡೀಸ್, ಐತಿಹಾಸಿಕ ಅಧ್ಯಯನಗಳು. ಇನ್ ಹಿಸ್ಟಾರಿಕಲ್ ಸ್ಟಡೀಸ್ ದೇರ್ ಇಸ್ ನೋ ನೀಡ್ ಟು ಫಾರ್ಮುಲೇಟ್ ಹೈಪೋಥೆಸಿಸ್. ಐತಿಹಾಸಿಕ ಅಧ್ಯಯನಗಳಲ್ಲಿ ಹೈಪೋಥೆಸಿಸ್ನ ಅಗತ್ಯ ಇಲ್ಲದಿರಬಹುದು. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್, which of the following is an example of directional hypothesis? Option A, there will be a difference between students reading levels. Option B, there will be a difference between lecture and group instruction. Option C, group instruction is more effective than lecture in the elementary classroom. Option D, there will be an increase in learning. ಈ ಕೆಳಗಿನಲ್ಲಿ ಯಾವುದರಲ್ಲಿ ಡೈರೆಕ್ಷನಲ್ ಹೈಪೋಥೆಸಿಸ್ಗೆ ಉದಾಹರಣೆಯಾಗಿದೆ? ಎಸ್, ಇದನ್ನು ನೀವು ಇಂಗ್ಲೀಷ್ನಲ್ಲಿ ನೆನಪಿಡಿ. ದಿಕ್ಕಿನ ಕಲ್ಪನೆ,
ಸರಿಯಾದ ಒಂದು ಟ್ರಾನ್ಸ್ಲೇಷನ್ ಆಗೋದಿಲ್ಲ. ಅದಕ್ಕೆ ನೀವು ಇಂಗ್ಲೀಷ್ನಲ್ಲಿ ನೆನಪಿನಲ್ಲಿಡಬೇಕು. ಈಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡೈರೆಕ್ಷನಲ್ ಹೈಪೋಥೆಸಿಸ್. ಈ ಕೆಳಗಿನವುಗಳಲ್ಲಿ ಯಾವುದು ಡೈರೆಕ್ಷನಲ್ ಹೈಪೋಥೆಸಿಸ್ ಉದಾಹರಣೆಯಾಗಿದೆ? ಆಪ್ಷನ್ ಎ, ವಿದ್ಯಾರ್ಥಿಗಳ ಓದುವ ಮಟ್ಟದ ನಡುವೆ ವ್ಯತ್ಯಾಸವಿರುತ್ತದೆ. ಆಪ್ಷನ್ ಬಿ, ಉಪನ್ಯಾಸ ಮತ್ತು ಗುಂಪು ಸೂಚನೆಯ ನಡುವೆ ವ್ಯತ್ಯಾಸವಿರುತ್ತದೆ. ಆಪ್ಷನ್ ಸಿ, ಪ್ರಾಥಮಿಕ ತರಗತಿಯ ಉಪನ್ಯಾಸಕ್ಕಿಂತ ಗುಂಪು ಸೂಚನೆಯು ಹೆಚ್ಚು ಪರಿಣಾಮಕಾರಿಯಾಗಿದೆ. ಆಪ್ಷನ್ ಡಿ, ಕಲಿಕೆಯಲ್ಲಿ ಹೆಚ್ಚಳವಾಗಿದೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಗ್ರೂಪ್ ಇನ್ಸ್ಟ್ರಕ್ಷನ್ ಈಸ್ ಮೋರ್ ಇಫೆಕ್ಟಿವ್ ದೆನ್ ಲೆಕ್ಚರ್ ಇನ್ ದ ಎಲಿಮೆಂಟರಿ ಕ್ಲಾಸ್ ರೂಮ್. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡೈರೆಕ್ಷನಲ್ ಹೈಪೋಥೆಸಿಸ್. ಪ್ರಾಥಮಿಕ ತರಗತಿಯ ಉಪನ್ಯಾಸಕ್ಕಿಂತ ಗುಂಪು ಸೂಚನೆ ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದು ಒಂದು ಡೈರೆಕ್ಷನಲ್ ಹೈಪೋಥೆಸಿಸ್ಗೆ ಉದಾಹರಣೆಯಾಗಿದೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಸೀಕ್ವೆನ್ಸ್ ಆಫ್ ರಿಸರ್ಚ್ ಸ್ಟೆಪ್ಸ್ ಈಸ್ ಲಾಜಿಕಲ್ ಇನ್ ದ ಲಿಸ್ಟ್ ಗಿವನ್ ಬಿಲೋ? ಎಸ್, ದೇರ್ ಆರ್ 4 options are there. ವಿಚ್ ರಿಸರ್ಚ್ ಸ್ಟೆಪ್ಸ್ ಆರ್ ಲಾಜಿಕಲ್ ಹಿಯರ್? ಕೆಳಗೆ ನೀಡಲಾಗಿರುವ ಪಟ್ಟಿಯಲ್ಲಿ ಸಂಶೋಧನಾ ಹಂತಗಳ ಯಾವ ಒಂದು ಅನುಕ್ರಮ ತಾರ್ಕಿಕವಾಗಿದೆ ಅಂದರೆ ಸರಿಯಾಗಿದೆ? ಲೆಟ್ ಅಸ್ ಮೂವ್ ಟು ದ ಆನ್ಸರ್ ಡೈರೆಕ್ಟ್ಲಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಫಸ್ಟ್ problem formulation, then hypothesis making, development of a research design, then collection of data, then data analysis, formulation and generalization, then conclusion. Yes, these steps are logical. ಈ ಒಂದು ಸ್ಟೆಪ್ಗಳು ಒಂದು ಸರಿಯಾದ ಅನುಕ್ರಮವಾದ ಹಂತದಲ್ಲಿವೆ. ಫಸ್ಟ್ ಪ್ರಾಬ್ಲಮ್ ಫಾರ್ಮುಲೇಷನ್, ದೆನ್ ಹೈಪೋಥೆಸಿಸ್ ಮೇಕಿಂಗ್, ದೆನ್ ಡೆವಲಪ್ಮೆಂಟ್ ಆಫ್ ಎ ರಿಸರ್ಚ್ ಡಿಸೈನ್, collection of data, data analysis and formulation of generalizations and conclusion. Yes, the next question is in qualitative research paradigm which of the following features may be considered critical? Option A, data collection with standardized research tools. Option B, sampling design with probability sample techniques. Option C, data collection with bottom up empirical evidences. Option D, data gathering to take with top down systematic evidences. ಗುಣಾತ್ಮಕ ಸಂಶೋಧನಾ ಮಾದರಿಯಲ್ಲಿ ಈ ಕೆಳಗಿನ ಯಾವ ವೈಶಿಷ್ಟ್ಯಗಳನ್ನು ವಿಮರ್ಶಾತ್ಮಕವೆಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ, ಪ್ರಮಾಣೀಕೃತ ಸಂಶೋಧನಾ ಸಾಧನಗಳೊಂದಿಗೆ ಡೇಟಾ ಸಂಗ್ರಹಣೆ. ಆಪ್ಷನ್ ಬಿ, ಸಂಭವನೀಯತೆ ಮಾದರಿ ತಂತ್ರಗಳೊಂದಿಗೆ ಮಾದರಿ ವಿನ್ಯಾಸ. ಆಪ್ಷನ್ ಸಿ, ಬಾಟಮ್ ಅಪ್ ಪ್ರಾಯೋಗಿಕ ಸಾಕ್ಷ್ಯಗಳೊಂದಿಗೆ ಡೇಟಾ ಸಂಗ್ರಹಣೆ. ಆಪ್ಷನ್ ಡಿ, ಟಾಪ್ ಡೌನ್ ವ್ಯವಸ್ಥಿತ ಸಾಕ್ಷ್ಯಗಳೊಂದಿಗೆ ಡೇಟಾ ಸಂಗ್ರಹಣೆ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಡೇಟಾ ಕಲೆಕ್ಷನ್ ವಿತ್ ಬಾಟಮ್ ಅಪ್ empirical evidences. Yes, please remember it is considered as critical in qualitative research. Yes, ಬಾಟಮ್ ಅಪ್ ಪ್ರಾಯೋಗಿಕ ಸಾಕ್ಷ್ಯಗಳೊಂದಿಗೆ ಡೇಟಾ ಸಂಗ್ರಹಣೆ ಮಾಡುವುದು ಇದು ಒಂದು ಗುಣಾತ್ಮಕ ಸಂಶೋಧನೆಯಲ್ಲಿ ವಿಮರ್ಶಾತ್ಮಕವಾಗಿದೆ. Yes, the next question is which of the following would not be an appropriate synonym for the dependent variable? Outcome variable, response variable, affected variable, experimental variable. ಈ ಕೆಳಗಿನವುಗಳಲ್ಲಿ ಯಾವುದು ಅವಲಂಬಿತ ಡಿಪೆಂಡೆಂಟ್ ವೇರಿಯೇಬಲ್ಗೆ ಸಮಾನಾರ್ಥಕ ಪದ ಅಲ್ಲ? ಆಪ್ಷನ್ ಎ, ಫಲಿತಾಂಶ ವೇರಿಯೇಬಲ್, ಪ್ರತಿಕ್ರಿಯೆ ವೇರಿಯೇಬಲ್, ಪರಿಣಾಮಕಾರಿ ವೇರಿಯೇಬಲ್, ಪ್ರಾಯೋಗಿಕ ವೇರಿಯೇಬಲ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ experimental variable. It is not a synonym for the ಡಿಪೆಂಡೆಂಟ್ ವೇರಿಯೇಬಲ್. ಎಸ್, ಇಲ್ಲಿ ಪ್ರಾಯೋಗಿಕ ವೇರಿಯೇಬಲ್ ಎಂಬುದು ಅವಲಂಬಿತ ವೇರಿಯೇಬಲ್ಗೆ ಸರಿಯಾದ ಸಮಾನಾರ್ಥಕ ಪದ ಅಲ್ಲ. ಎಸ್, ಎಕ್ಸ್ಪೆರಿಮೆಂಟಲ್ ವೇರಿಯೇಬಲ್ is usually one or several of the sample attribute categories, so it is different from the dependent variable. It describes the factor that differ between the test and the control samplings. In this way, the experimental variable, it is not a synonym for the dependent variable. It is different from the dependent variable. ಹೀಗಾಗಿ ಎಕ್ಸ್ಪೆರಿಮೆಂಟಲ್ ವೇರಿಯೇಬಲ್ ಎಂಬುದು ಡಿಪೆಂಡೆಂಟ್ ವೇರಿಯೇಬಲ್ಗೆ ಸಮಾನಾರ್ಥಕ ಪದ ಆಗುವುದಿಲ್ಲ. Yes, the next question is what do you consider as the main aim of interdisciplinary research? Yes, option A, to bring holistic approach to research. Option B, to reduce the emphasis of single subject in research domain. Option C, to oversimplify the problem of research. Option D, to create a new trend in research methodology. ಅಂತರ್ಶಿಸ್ತಿನ ಸಂಶೋಧನೆಯ ಮುಖ್ಯ ಗುರಿ ಎಂದು ನೀವು ಯಾವುದನ್ನು ಪರಿಗಣಿಸ್ತೀರಿ?
ಆಪ್ಷನ್ ಎ ಸಂಶೋಧನೆಗೆ ಸಮಗ್ರ ವಿಧಾನವನ್ನು ತರಲು, ಆಪ್ಷನ್ ಬಿ ಸಂಶೋಧನಾ ಕ್ಷೇತ್ರದಲ್ಲಿ ಒಂದೇ ವಿಷಯದ ಮಹತ್ವವನ್ನು ಕಡಿಮೆ ಮಾಡಲು, ಆಪ್ಷನ್ ಸಿ ಸಂಶೋಧನೆಯ ಸಮಸ್ಯೆಯನ್ನು ಸರಳೀಕರಿಸಲು, ಆಪ್ಷನ್ ಡಿ ಸಂಶೋಧನಾ ವಿಧಾನದಲ್ಲಿ ಹೊಸ ಪ್ರವೃತ್ತಿಯನ್ನು ರಚಿಸಲು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಟು ಬ್ರಿಂಗ್ ಹೋಲಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್. ಎಸ್, ಇಟ್ ಈಸ್ ದ ಮೇನ್ ಏಮ್ ಆಫ್ ದಿ ಇಂಟರ್ ಡಿಸಿಪ್ಲಿನರಿ ರಿಸರ್ಚ್. ಎಸ್, ಅಂತರ್ಶಿಸ್ತಿನ ಸಂಶೋಧನೆ ಮುಖ್ಯ ಉದ್ದೇಶ ಸಂಶೋಧನೆಗೆ ಸಮಗ್ರ ವಿಧಾನವನ್ನು ತರುವುದು. ಸೊ ಪ್ಲೀಸ್ ರಿಮೆಂಬರ್ ಇಟ್. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. Yes, interdisciplinary approach of research, it is the latest innovation. Please, okay, interdisciplinary research, it is the latest innovation in the research field, and it believes that the elements of scientific phenomena must be dealt in integrated form instead of disintegrated form to bring the concept of holistic point of view. Yes, here one example is also given. Example, student school problems may be surveyed by a team of researcher to dig out its depth, like educationist, classroom teacher, doctoral, clinical psychologist, counselor, guidance worker. It gives detailed mapping about the plan, yes, about the difficulties lying with the students simultaneously. So this is an example for interdisciplinary approach. Yes, the next question is, which of the following is an initial mandatory requirement for pursuing research? Option A, developing a research design. Option B, formulating a research question. Option C, deciding about the data analysis procedure. Option D, formulating a research hypothesis. ಈ ಕೆಳಗಿನವುಗಳಲ್ಲಿ ಸಂಶೋಧನೆಯನ್ನು ಮುಂದುವರಿಸಲು ಯಾವುದು ಆರಂಭಿಕ ಕಡ್ಡಾಯವಾದ ಅವಶ್ಯಕತೆಯಾಗಿದೆ? ಆಪ್ಷನ್ ಎ, ಸಂಶೋಧನಾ ವಿನ್ಯಾಸವನ್ನು ಅಭಿವೃದ್ಧಿಪಡಿಸುವುದು. ಆಪ್ಷನ್ ಬಿ, ಸಂಶೋಧನಾ ಪ್ರಶ್ನೆಯನ್ನು ರೂಪಿಸುವುದು. ಆಪ್ಷನ್ ಸಿ, ಡೇಟಾ ವಿಶ್ಲೇಷಣೆ ಮತ್ತು ಕಾರ್ಯವಿಧಾನದ ಬಗ್ಗೆ ನಿರ್ಧರಿಸುವುದು. ಆಪ್ಷನ್ ಡಿ, ಸಂಶೋಧನಾ ಕಲ್ಪನೆಯನ್ನು ರೂಪಿಸುವುದು. Yes, here the right answer is option B, formulating a research question. Yes, it is formulating research question. It is an initial mandatory requirement to pursue research. Research ಅನ್ನು ಮುಂದುವರಿಸಲು ಸಂಶೋಧನಾ ಪ್ರಶ್ನೆಯನ್ನು ರೂಪಿಸುವುದು ತುಂಬಾ ಒಂದು ಕಡ್ಡಾಯವಾದ ಅವಶ್ಯಕತೆಯಾಗಿರುತ್ತದೆ. Yes, the next question is, which of the following statement is true in the context of the testing of hypothesis? Option A, it is only the alternative hypothesis that can be tested. Option B, it is only the null hypothesis that can be tested. Option C, both the alternative and null hypothesis can be tested. Option D, both the alternative and null hypothesis cannot be tested. ಈ ಕೆಳಗಿನ ಹೈಪೋಥೆಸಿಸ್ಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ? ಆಪ್ಷನ್ ಎ ಏನು ಹೇಳ್ತದೆ, ಇದು ಪರ್ಯಾಯ ಕಲ್ಪನೆಯನ್ನು ಮಾತ್ರ ಪರೀಕ್ಷಿಸಬಹುದು, ಅಂದರೆ ಅಲ್ಟರ್ನೇಟಿವ್ ಹೈಪೋಥೆಸಿಸನ್ನು ಮಾತ್ರ ಟೆಸ್ಟ್ ಮಾಡ್ಬೋದು. ಆಪ್ಷನ್ ಬಿ, ನಲ್ ಹೈಪೋಥೆಸಿಸನ್ನು ಮಾತ್ರ ಪರೀಕ್ಷೆ ಮಾಡ್ಬೋದು. ಆಪ್ಷನ್ ಸಿ, ಇಲ್ಲಿ ಅಲ್ಟರ್ನೇಟಿವ್ ಮತ್ತು ನಲ್ ಹೈಪೋಥೆಸಿಸ್ ಎರಡನ್ನೂ ಟೆಸ್ಟ್ ಮಾಡ್ಬೋದು. ಆಪ್ಷನ್ ಡಿ, ನಲ್ ಹೈಪೋಥೆಸಿಸ್ ಮತ್ತು ಅಲ್ಟರ್ನೇಟಿವ್ ಹೈಪೋಥೆಸಿಸ್ ಎರಡನ್ನೂ ಟೆಸ್ಟ್ ಮಾಡುವುದು ಸಾಧ್ಯವಿಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ಕರೆಕ್ಟ್. It is only null hypothesis that can be tested. Now we can test only null hypothesis. ನಾವು null hypothesis ಅನ್ನು ಮಾತ್ರ ಟೆಸ್ಟ್ ಮಾಡಬಹುದು. This is true regard to the hypothesis. Yes, the next question is, consider the argument given below. Yes, pre-employment testing of teachers is quite fair because doctors, architects and engineers who are now employed had to face such a testing. What type of argument it is? Option A, deductive argument. Option B, analogical argument. Option C, psychological argument. Option D, biological argument. Yes, pre-employment testing of teachers is quite fair because doctors, architects and engineers who are now employed had to face such testing. ಇಲ್ಲಿ ಏನು ಹೇಳಿದ್ದಾರೆ ಅವರು, ಪ್ರೀ ಎಂಪ್ಲಾಯ್ಮೆಂಟ್ ಟೆಸ್ಟಿಂಗ್ ಆಫ್ ಟೀಚರ್ಸನ್ನು ಕೂಡ ಅವ್ರು ಎಂಪ್ಲಾಯ್ಮೆಂಟ್ ಆಗೋದಕ್ಕಿಂತ ಮೊದಲು ಅವರನ್ನು ಕೂಡ ನಾವು ಟೆಸ್ಟ್ ಮಾಡಬೇಕು. ಏಕೆಂದರೆ ಈ ಡಾಕ್ಟರ್ಸ್, ಆರ್ಕಿಟೆಕ್ಟ್ಸ್ ಮತ್ತು ಎಂಜಿನಿಯರಿಂಗ್ ಎಲ್ಲರಿಗೂ ಕೂಡ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ, ಆದ್ದರಿಂದ ಟೀಚರ್ಸ್ನು ಕೂಡ ಟೆಸ್ಟ್ ಮಾಡಬೇಕು. ಇದು ಯಾವ ಒಂದು ಆರ್ಗ್ಯುಮೆಂಟ್ ಆಗಿದೆ? ಆಪ್ಷನ್ ಎ, ಇದಕ್ಕೆ ನಾವು ಡಿಡಕ್ಟಿವ್ ಆರ್ಗ್ಯುಮೆಂಟ್, ಅನಾಲಾಜಿಕಲ್ ಆರ್ಗ್ಯುಮೆಂಟ್, ಸೈಕಲಾಜಿಕಲ್ ಆರ್ಗ್ಯುಮೆಂಟ್, ಬಯೋಲಾಜಿಕಲ್ ಆರ್ಗ್ಯುಮೆಂಟ್. ಎಸ್, ದ ರೈಟ್ ಆನ್ಸರ್ ಈಸ್ ಇಟ್ ಈಸ್ ನೋನ್ ಆಸ್ ದಿ ಅನಾಲಾಗಿಕಲ್ ಆರ್ಗ್ಯುಮೆಂಟ್. ಪ್ಲೀಸ್ ರಿಮೆಂಬರ್ ಇಟ್. ಇದನ್ನು ನಾವು ಅನಾಲಾಗಿಕಲ್ ಆರ್ಗ್ಯುಮೆಂಟ್ ಅಂತ ಕರಿತೀವಿ. Yes, the next question is, a good thesis writing should involve. Option A, 4 options are there.
ಅ ಗುಡ್ ಥೀಸಿಸ್ ರೈಟಿಂಗ್ ಶುಡ್ ಇನ್ವಾಲ್ವ್, ಉತ್ತಮ ಪ್ರಬಂಧ ಬರವಣಿಗೆ ಯಾವುದ್ಯಾವುದನ್ನು ಒಳಗೊಂಡಿರಬೇಕು. ಆಪ್ಷನ್ ಏನಿದೆ, ರಿಡಕ್ಷನ್ ಆಫ್ ಪಂಕ್ಚುಯೇಷನ್ ಆ್ಯಂಡ್ ಗ್ರಾಮೆಟಿಕಲ್ ಎರರ್ಸ್ ಟು ಅ ಮಿನಿಮಮ್. ಎಸ್, ದ ಗ್ರಾಮೆಟಿಕಲ್ ಎರರ್ಸ್ ಆ್ಯಂಡ್ ಪಂಕ್ಚುಯೇಷನ್ ಎರರ್ಸ್ ವಿಲ್ ಬಿ ಮಿನಿಮಮ್. ಒಂದು ರಿಸರ್ಚ್ನ ರೈಟಿಂಗ್ನಲ್ಲಿ ಗ್ರಾಮೆಟಿಕಲ್ ಎರರ್ಸ್ ಕಡಿಮೆ ಇರಬೇಕು, ಪಂಕ್ಚುಯೇಷನ್ ಎರರ್ಸ್ಗಳು ಕೂಡ ಕಡಿಮೆ ಇರಬೇಕು. ಬಿ ಕೇರ್ಫುಲ್ ಚೆಕಿಂಗ್ ಆಫ್ ದಿ ರೆಫರೆನ್ಸಸ್ಗಳನ್ನು ಏನು ಇರ್ತೀವಲ್ಲ ಅವುಗಳನ್ನು ಸರಿಯಾಗಿ ಚೆಕ್ ಮಾಡಿರಬೇಕು. ಆಪ್ಷನ್ ಸಿ, ಕನ್ಸಿಸ್ಟೆನ್ಸಿ ಇನ್ ದ ವೇ ದ ಥೀಸಿಸ್ ಇಸ್ ರಿಟರ್ನ್. ಥೀಸಿಸ್ ರೈಟಿಂಗ್ ಅದೊಂದು ಕನ್ಸಿಸ್ಟೆನ್ಸಿಯನ್ನು ಹೊಂದಿರಬೇಕು. ಕ್ಲಿಯರ್ ಆ್ಯಂಡ್ ವೆಲ್ ರಿಟರ್ನ್ ಅಬ್ಸ್ಟ್ರಾಕ್ಟ್ ಅನ್ನು ನಾವು ಸರಿಯಾಗಿ ಕ್ಲಿಯರ್ ಆಗಿ ಬರೆದಿರಬೇಕು. ಎಸ್, 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ದ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, all are correct here. Yes, if you go through the thesis writing, grammatical errors should be minimum. ಇಲ್ಲಿ ಗ್ರಾಮೆಟಿಕಲ್ ಎರರ್ ಕೂಡ ಕಡಿಮೆ ಇರಬೇಕು, ಪಂಕ್ಚುಯೇಷನ್ ಎರರ್ ಕಡಿಮೆ ಇರಬೇಕು, ಕೇರ್ಫುಲ್ ಚೆಕಿಂಗ್ ಆಫ್ ದಿ ರೆಫರೆನ್ಸಸ್ ಅನ್ನು ನಾವು ಸರಿಯಾಗಿ ಚೆಕ್ ಮಾಡಿರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು ಥೀಸಿಸ್ ರೈಟಿಂಗ್ನಲ್ಲಿ, ಕ್ಲಿಯರ್ ಆ್ಯಂಡ್ ವೆಲ್ ರಿಟರ್ನ್ ಅಬ್ಸ್ಟ್ರಾಕ್ಟ್ಸ್ ಅನ್ನು ಕ್ಲಿಯರ್ ಆಗಿ ಬರೆದಿರಬೇಕು. ಇವು 4 ಕೂಡ ಸರಿಯಾಗಿವೆ. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೆಪ್ಸ್ ಆರ್ ರಿಕ್ವೈರ್ಡ್ ಟು ಡಿಸೈನ್ ಎ ಕ್ವಶನ್ನೇರ್. ಎಸ್, ನಾವು ಪ್ರಶ್ನಾವಳಿಯನ್ನು ತಯಾರು ಮಾಡುವಾಗ ಈ ಕೆಳಗಿನ ಯಾವ ಹಂತಗಳು ಬೇಕಾಗ್ತವೆ. ವಿಚ್ ಆರ್ ದಿ ಎಸೆನ್ಷಿಯಲ್ ಸ್ಟೆಪ್ಸ್ ಟು ಪ್ರಿಪೇರ್ ಎ ಕ್ವಶನ್ನೇರ್. ರೈಟಿಂಗ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಏಮ್ಸ್ ಆಫ್ ದ ಸ್ಟಡಿ, ರಿವ್ಯೂ ಆಫ್ ಕರೆಂಟ್ ಲಿಟರೇಚರ್, ಪ್ರಿಪರೇಷನ್ ಆಫ್ ಡ್ರಾಫ್ಟ್ ಆಫ್ ದ ಕ್ವಶನ್ನೇರ್, ರಿವಿಷನ್ ಆಫ್ ದಿ ಡ್ರಾಫ್ಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, A, C and D. Yes, right. Primary and secondary aims of the study we have to write. Then review of literature is not necessary while preparing the questionnaire. Yes, draft of the questionnaire we have to prepare. Revision of the draft, it is also necessary step. Yes, the next question is, to test null hypothesis or researcher uses. ಎಸ್, ಶೂನ್ಯ ಸಿದ್ಧಾಂತ ನಲ್ ಹೈಪೋಥೆಸಿಸ್ ಅನ್ನು ಟೆಸ್ಟ್ ಮಾಡಲು ಸಂಶೋಧಕ ಇವುಗಳಲ್ಲಿ ಯಾವುದನ್ನು ಬಳಸ್ತಾನೆ. ಆಪ್ಷನ್ ಎ, ಟಿ ಟೆಸ್ಟ್. ಆಪ್ಷನ್ ಬಿ, ಅನೋವಾ. ಆಪ್ಷನ್ ಸಿ, chi square test, x square. Option D, factorial analysis. The right answer is option B, ANOVA. To test null hypothesis we use ANOVA. null hypothesis na test ಮಾಡಲು ನಾವು ANOVA ಬಳಸ್ತೀವಿ. Yes, ANOVA means it stands for analysis of variance. ANOVA ಅಂತಂದ್ರೆ analysis of variance. It is a collection of statistical models used to analyze the differences among group means and their associated procedures. It is developed by Ronald Fisher. Please remember it. Analysis of variance, it is developed by Ronald Fisher. Analysis of variance ಅಂದ್ರೆ ANOVA ರೊನಾಲ್ಡ್ ಫಿಶರ್ ಅವರು ಅಭಿವೃದ್ಧಿಪಡಿಸಿದ್ದಾರೆ. Yes, next question is, a thesis statement is option A, an observation. Option B, a fact. ಆಪ್ಷನ್ ಸಿ, an assertion. ಆಪ್ಷನ್ ಡಿ, ಎ ಡಿಸ್ಕಷನ್. ಒಂದು ಪ್ರಬಂಧದ ಹೇಳಿಕೆ ಒಂದು ವೀಕ್ಷಣೆ ಆಗಿದೆ, ಒಂದು ಸತ್ಯವಾಗಿದೆ, ಒಂದು ಪ್ರತಿಪಾದನೆ ಆಗಿದೆ, ಒಂದು ಚರ್ಚೆಯಾಗಿದೆ. ಎಸ್, ದ ರೈಟ್ ಆನ್ಸರ್ ಈಸ್ ಇಟ್ ಈಸ್ ಆನ್ assertion. ಎಸ್, a thesis statement, it is an assertion. ಒಂದು ಪ್ರತಿಪಾದನೆಯಾಗಿದೆ. Yes friends, this is about our today's session. Friends, we are also providing 60 mock tests for your paper 1 UGC NET preparation. Here also we will discuss complete video lectures on theory you will get, complete video lectures on MCQs we will get. So you will get 500 MCQs on each unit also. Yes, for UGC NET paper 1 preparation. And if you want to subscribe for paper 2 economics, here also we are providing you 10 tests. These tests will cover your entire syllabus. You can download PDF with answers only at ₹999. ಅದೇ ರೀತಿ ನೀವು ಎಕನಾಮಿಕ್ಸ್ ಸಬ್ಜೆಕ್ಟ್ನಲ್ಲಿ KCET-ಗಾಗಿ UGC NET-ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಇಲ್ಲಿಯೂ ಕೂಡ ನಿಮಗೆ 10 ಟೆಸ್ಟ್ಗಳು ಕೇವಲ ₹999 ಸಿಗ್ತವೆ. ವಿ ಆರ್ ಆಲ್ಸೋ ಪ್ರೊವೈಡಿಂಗ್ 10 ಟೆಸ್ಟ್ ಆನ್ ಇಂಗ್ಲೀಷ್ ಲಿಟ್ರೇಚರ್ ಓನ್ಲಿ at $999. ಅದೇ ರೀತಿ ನಿಮಗೆ ಇಂಗ್ಲೀಷ್ ಲಿಟ್ರೇಚರ್ ಸಬ್ಜೆಕ್ಟ್ ಮೇಲೂ ಕೂಡ 10 ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಟು ಜಾಯಿನ್ English literature. Okay friend, thank you, and I wish all the best for all who are preparing for the KCET 2021. Thank you. For more videos, for mock test, you can subscribe to Global Online University YouTube channel.